ಮಲ್ಲಿಕಾರ್ಜುನ ಮುತ್ಯ ಅವರು ಮಾಡಿದ್ದ ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ವಿ. ಕಾರಣ ಎರಡೂ ತರ ವರ್ಷನ್ ಕೂಡ ಈ ವಿಡಿಯೋ ಅಥವಾ ಅವ್ರು ನಡೆದುಕೊಂಡಿರುವ ರೀತಿ ಬಗ್ಗೆ ಕೇಳೋದಕ್ಕೆ ಸಿಗ್ತಾ ಇದೆ. ಕೆಲವರು ಮಕ್ಕಳನ್ನ ಮುದ್ದು ಮಾಡೋದು ತಪ್ಪಾ ಅಂತ ಪ್ರಶ್ನೆ ಮಾಡಿದ್ರೆ, ಮುದ್ದು ಮಾಡೋದಕ್ಕೂ ಕೂಡ ಒಂದು ರೀತಿ ನೀತಿ ಅಂತ ಇರುತ್ತಲ್ವಾ, ಆಕೆಯನ್ನ ಈ ರೀತಿ ಗಟ್ಟಿಯಾಗಿ ಹಿಡ್ಕೊಂಡು ಮುದ್ದು ಮಾಡಬೇಕಾಗಿತ್ತಾ? ಅದು ಕೂಡ ಸಾರ್ವಜನಿಕ ಜೀವನದಲ್ಲಿದ್ದವರು, ದೇವರ ಸ್ವರೂಪದಲ್ಲಿ ಭಕ್ತಾದಿಗಳು ನೋಡ್ತಾರೆ, ಅವರ ಆಚಾರ ವಿಚಾರ ನಡೆದುಕೊಳ್ಳುವ ರೀತಿ ಹಲವರಿಗೆ ಮಾರ್ಗದರ್ಶನ ಆಗಿರಬೇಕೇ ಹೊರತು ಈ ರೀತಿ ಚರ್ಚೆಗಳನ್ನ ಹುಟ್ಟು ಹಾಕೋ ರೀತಿಯಲ್ಲಿ ಇರಬಾರ್ದು ಅಂತ. ರವಿ ಶೆಟ್ಟಿ ಸರ್, ಮೋಸ್ಟ್ಲಿ ನಾನು ಕರೆಕ್ಟಾಗಿ ಹೇಳಿದೆ ಅಂತ ಅನ್ಸುತ್ತೆ. ಇದೇ ಪ್ರಶ್ನೆ ನನ್ನನ್ನು ಕಾಡ್ತಾ ಇಲ್ಲ. ನೀವು ಹೇಳ್ತಾ ಇರೋದು ಸರಿಯಾಗಿದೆ. ಈಗ ನೋಡಿ, ಈ ಹಿಂದೆ ಒಂದು ಅಮ್ಮನವರು ಬಂದು ಅವ್ರನ್ನೆಲ್ಲ ತಪ್ಕೊಳ್ತಾ ಇದ್ರು. ಅದು ಗಂಡಸಾಗ್ಲಿ ಹೆಂಗಸಾಗ್ಲಿ ಎಲ್ಲ ತಪ್ಕೊಳ್ತಾ ಇದ್ರು. ಅಂದ್ರೆ ಅವರ ಒಂದು ಪೂಜಾ ವಿಧಾನ ಅಥವಾ ಅವರ ಒಂದು ನಂಬಿಕೆ ವಿಧಾನ ಅದು. ಆ ರೀತಿ ಅಮ್ಮ ತಪ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅದೆಷ್ಟೋ ಜನ ದೂರದಲ್ಲಿ ನಿಂತ್ಕೊಂಡು ಕಣ್ಣೀರು ಹಾಕೊಂಡು ಹೋಗಿದ್ದಾರೆ, ನನ್ನನ್ನು ಒಂದು ಹಗ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹಾಕೊಂಡು ಹೋಗಿದ್ದಾರೆ. ಆ ರೀತಿ ಇರುತ್ತೆ. ಇಲ್ಲಿ ನಾನು ಹೇಳೋದು ಒಂದೇ ಮೇಡಮ್ ಅವರೇ, ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಈ ಸಮಾಜದಲ್ಲಿ ಕಿರುಕುಳ ಯಾರೇ ಕೊಟ್ಟರೂ ಅದು ತಪ್ಪೇ ಇರ್ತದೆ. ಆದರೆ ಕೆಲವೊಂದೊಂದು ಬಾರಿ ಏನಾಗ್ತದೆ ಅಂತ ಹೇಳಿದರೆ, ಕೆಲವೊಬ್ಬೊಬ್ಬರ ಇದರಿಂದ ಏನು ಅವರ ಸ್ವಾರ್ಥ ಸಾಧನೆ, ಈಗ ಇಂಥವ್ರು ಬೆಳೆದ್ರಲ್ಲ ಅವ್ರು ಹೆಂಗಾರು ಮಾಡಿ ತುಳಿಬೇಕನ್ನೋದು. ಯಾಕಂದರೆ ಎಲ್ಲರಿಗೂ ಒಳ್ಳೇದಾಗಿರೋಕ್ಕಾಗಲ್ಲ, ಎಲ್ಲೋ ಒಂದು ಸಲ ಅವರಿಗೆ ಅದೇನೋ ಸಮಸ್ಯೆ ಆಗಿರುತ್ತೆ, ತುಳಿಬೇಕು ಅನ್ನೋದ್ರಿಂದ ಕೆಲವು ಸಂಚಿಗಳನ್ನು ರೂಪಣೆ ಮಾಡ್ತಾರೆ. ಈಗ ಏನಾಗುತ್ತೆ ಅಂದರೆ, ಆ ಮಗುವನ್ನು ಅಲ್ಲಿ ತಪ್ಪಿಕೊಂಡಿದ್ದು ನೀವು ಬ್ಲರ್ ಮಾಡಿದಿರಲ್ಲ, ಈ ಬ್ಲರ್ ಮಾಡಿದಾಗ ಜನಗಳಿಗೆ ನೋಡ್ಲಿಕ್ಕೆ ಏನು ಕಾಣಿಸುತ್ತೆ ಅಂದರೆ, ಅಯ್ಯೋ ಇಲ್ಲಿ ಏನೋ ದುಡ್ಡು ನಡೀತಾ ಇದೆ ಅಂತ ಕಾಣಿಸುತ್ತೆ. ಜವಾಬ್ದಾರಿ ಇದೆ ಮಾಡಿದೀವಿ. ಬಟ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಓಪನ್ ಆಗಿ ಬಿಟ್ಟಿದ್ದಾರೆ ಸರ್, ಕಾನೂನಾಗಿದೆ. ನೋಡಿ, ಹೀಗೆ ಒಂದು ಈ ಮುತ್ಯ ಅವ್ರ ಬಗ್ಗೆ ನನಗೆ ನಿಜವಾಗೂ ಗೊತ್ತಿಲ್ಲ, ಆ ವ್ಯಕ್ತಿ ಯಾರನ್ನೋದೇ ನನಗೆ ಗೊತ್ತಿಲ್ಲ. ಆದರೆ ಅದನ್ನ ಅಷ್ಟನ್ನು ಹಿಂದಿನ ಎಲ್ಲ ಡಾಟಾಗಳನ್ನು ನಾನು ತೆಗೆದು ನೋಡಿದಾಗ ವಿಚಿತ್ರವಾಗಿ ಅಂದರೆ, ಅವರು ಆ ಮಗುವನ್ನ ಇದು ಮಾಡ್ತಾ ಇರುವಂಥದ್ದು ಅಥವಾ ಓಡಿ ಹೋಗಿ ಅಲ್ಲಿ ಹಾರುವಂಥದ್ದು, ಈ ಥರ ಒಂದು ವಿಶೇಷವಾದ ಒಂದು ವಿಭಿನ್ನವಾದ ರೀತಿಯಲ್ಲಿ ಅವ್ರ ವರ್ತನೆ ಇದೆ. ಸೊ ಅದ್ರ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅಲ್ಲಿ ಜನ ಅದನ್ನು ಇಷ್ಟಪಟ್ಟಿದ್ದಾರೆ, ಉತ್ತರ ಕರ್ನಾಟಕ ಜನ. ಅದ್ರ ಬಗ್ಗೆ ನಾವು ಮತ್ತೆ ಅವರ ಇದಕ್ಕೆ ನಾವು ಭಂಗ ತರಲ್ಲ. ಆದರೆ ಈ ಮಗುವಿನ ವಿಷಯದಲ್ಲಿ ನಾನು ಯಾಕೆ ಖುದ್ದು ಬಂದೆ ಅಂದ್ರೆ, ನಾನು ನಿಮ್ಮ ಹತ್ರ ಅವಾಗಲೂ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ, ನೇರವಾಗಿ ನನಗಂತೂ ನನ್ನ ಮಕ್ಕಳನ್ನು ನೋಡಿದ್ರೆ ನನಗೆ ತುಂಬಾ ಪ್ರೀತಿ. ಯಾರದೇ ಮಕ್ಕಳಿರಲಿ, ಅವ್ರು ಯಾರು ಅಳ್ತಾ ಇದ್ರೆ ಅವ್ರನ್ನ ಕಣ್ಣೀರನ್ನು ಒರೆಸಿ ಅವ್ರದ್ದು ಏನು ಸಮಸ್ಯೆ, ಯಾರು ತಾಯಿ ಹೊಡಿತಾ ಇದ್ರೆ, ಅಮ್ಮ ಹೊಡಿಬೇಡಮ್ಮ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಹೇಳೋಗ್ತೀನಿ. ನನ್ನ ಕಣ್ಣಲ್ಲಿ ಇಮಿಡಿಯೇಟ್ ಆಗಿ ನೀರು ಬರ್ತದೆ. ಯಾರು ಜೋರ್ ಅಂದ್ರೆ ಏನೇ ಮಕ್ಕಳದಲ್ಲಿ ಆ ಕಾಳಜಿ ಬರ್ತದೆ. ನನಗೇನು ಅನಿಸ್ತಾ ಇದೆ ಅಂದ್ರೆ, ನಾನು ನಾಳೆಯಿಂದ ಇದನ್ನ ಮಾಡ್ಬೋದೋ ಇಲ್ಲ ಅನ್ನೋ ಒಂದು ಅಲ್ಲ, ಆತರ ಕಾಳಜಿ ಆತರ ಪ್ರೀತಿ ತೋರಿಸಿದ್ರೆ ಯಾರು ಪ್ರಶ್ನೆ ಮಾಡಲ್ಲ. ಅವ್ರು ಹಿಡ್ಕೊಂಡಿರೋ ರೀತಿ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಅಂತ ಜಸ್ಟ್ ನೀವು ನೋಡಿದ್ರೆ ಸರ್, ಇಷ್ಟೊಂದು ಅವಶ್ಯಕತೆ ಇತ್ತ? ಅಲ್ಲ, ಇರ್ಲಿಲ್ಲ. ಇಷ್ಟು ಅವಶ್ಯಕತೆ ಇರ್ಲಿಲ್ಲ. ಇದು ಸತ್ಯ ಹೇಳ್ತೇನೆ, ಇಷ್ಟು ಅವಶ್ಯಕತೆ ಇರ್ಲಿಲ್ಲ. ಯಾಕೆಂದ್ರೆ ಈ ಸಮಾಜದಲ್ಲಿ ನಮ್ಮನ್ನ ಗುರಿ ಮಾಡ್ಲಿಕ್ಕೆ ಇರ್ತಾರೆ ಅಂತ ಹೇಳಿ, ಅಂದ್ರೆ ಏನೂ ಇಲ್ಲದೆ ಇದ್ದದನ್ನ ಮಾಡಿ ತೋರಿಸ್ತಾರೆ ಅಂತ, ಇದ್ದದನ್ನ ಇನ್ನು ತೋರಿಸ್ತಾ ಇರ್ತಾರ. ಇದನ್ನ ಸ್ವಲ್ಪ ಜಾಗ್ರತೆ ವಹಿಸಬೇಕಿತ್ತು. ಫಾಲೋ ಮಾಡ್ತಾರೆ, ಹಂಗ ಪ್ರಶ್ನೆಗಳು ಬರ್ತಾ ಇದೆ ಅಂತ. 7 ವರ್ಷದ ಮಗು ಆಗಿದ್ರಿಂದ ನಾನು ಅವ್ರನ್ನ ಯಾಕೆ ನಾನು ಇದನ್ನ ಡಿಬೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದೇ ಕಾರಣ, ಆನ್ ರೆಕಾರ್ಡ್ ಆಗ್ತಾ ಇದೆ ಎಲ್ಲದು. ತಾಯಿ ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಮಕ್ಕಳನ್ನ ಕೊಟ್ಟು, ಅಲ್ಲಿ ಅದು ಯಾವ ರೀತಿ ಇದೆ ಅಂದ್ರೆ, ಆ ಸ್ವಾಮೀಜಿ ಹತ್ರ ಮಕ್ಕಳನ್ನ ಕೊಟ್ಟು ಮಕ್ಕಳನ್ನ ಆಟ ಆಡ್ಸೋದನ್ನ ವಿಡಿಯೋ ಮಾಡ್ಕೊಡ್ತಾರೆ ತಂದೆ ತಾಯಿಗಳು. ಆ ರೀತಿ ಏನಾದ್ರೂ ಮಾಡಿಲ್ಲ ಅಂತ ಹೇಳಿದ್ದೆ ಹೌದಾದ್ರೆ, ಆ ಮಗುವನ್ನೆಲ್ಲರೂ ಅವ್ರು ಒಪ್ಕೊಂಡಿಲ್ಲ ಅಂತ ಹೇಳಿದ್ದೆ ಹೌದಾದ್ರೆ, ಅದಕ್ಕೆ ಬೇಜಾರಾಗಿ ಹೋಗುವಂತ ಭಕ್ತಾದಿಗಳು ಇದ್ದಾರೆ. ಮಾಡಿ ವಿಡಿಯೋ ಅವರೇ ಮಾಡಿದಾಗ ಹಾಗೇನಾದ್ರು ಕಂಡಿದ್ರೆ, ಮಗು ಬಾಯಿಲಿ ಅಂತ ಬಿಟ್ಟು ಎಳ್ಕೊಂಡು ತಂದೆ ತಾಯಿ, ಯಾವ ತಾಯಿ ಅಂದ್ರೆ ಏನಂತ ಹೇಳಿದ್ರೆ ದುರ್ಗೆ ರೂಪ. ಅದು ಯಾವ ರೀತಿ ಅಂತ ಹೇಳಿದ್ರೆ, ತನ್ನ ಮಕ್ಕಳನ್ನ ರಕ್ಷಣೆ ಮಾಡ್ಲಿಕ್ಕೆ ತನ್ನ ಗಂಡನ್ನೇ ಬೇಕಾದ್ರೂ ತ್ಯಾಗ ಮಾಡ್ತಾರೆ ಅಂತ ಒಂದು ಶಕ್ತಿ ತಾಯಿಯಲ್ಲಿದೆ. ಆದ್ರೆ ತಾಯಿಗೆ ಅದು ಕಾಣದೆ ಆ ತಾಯಿನೇ ಅದನ್ನ ವಿಡಿಯೋ ಮಾಡ್ತಾರೆ ಅಂತ. ಅಲ್ಲ, ಕರೆಕ್ಟ್. ಈಗ ತಂದೆ ತಾಯಿ ಯಾಕೆ ಮುಂದೆ ಬಂದು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಲಿಲ್ಲ, ಯಾಕೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ಅಂದ್ರೆ, ಗೊತ್ತಿಲ್ಲಪ್ಪ ಅವ್ರ ಮನಸ್ಥಿತಿ ಪರಿಸ್ಥಿತಿಯನ್ನ ನಾವು ಕೂಡ ತಕ್ಷಣದಲ್ಲಿ ಸನ್ನಿವೇಶ ಹೇಳ್ಕೊತಾಳೆ. ಮಗುವಿಗೆ ಕೆಟ್ಟದಾಗ್ತದೆ, ಬಡವರ ಮಕ್ಕಳು ಅಂತ ಅಂದಾಗ, ಬಡವ್ರ ಮನೆ ಮಕ್ಕಳು ಅಂತ ಅಂದಾಗ, ಪಾಪ ನಾಳೆ ಕೋರ್ಟ್ ಕಚೇರಿ ಅಂತ ಅಲ್ದಾಡಕ್ಕೆ ಯಾಕೆ ಬೇಕಪ್ಪ, ನಮಗೆ ಯಾಕಪ್ಪ ದೊಡ್ಡವ್ರನ್ನ ಎದುರು ಹಾಕೊಂಡು ಇದನ್ನ ಪ್ರಶ್ನೆ ಮಾಡ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರಬಹುದು. ಯಾರು ಬಲ್ಲವರು ಸರ್ ಅವರ ಮನಸ್ಥಿತಿಯನ್ನ? ಯಾರು ಬಲ್ಲವರು? ಪೊಲೀಸ್ ಇಲಾಖೆ ಬಹಳ ಉತ್ತಮ ರೀತಿಯಲ್ಲಿ ಪ್ರಥಮವಾಗಿ ತನಿಖೆಯನ್ನು ಮಾಡಬೇಕು. ರವಿ ಸರ್, ಬೇರೆಯವ್ರನ್ನ ಮಾತಾಡ್ತೀನಿ ಸರ್, ಹೇಳಿ ನಿಮ್ಮ ಒಪಿನಿಯನ್. ಆ ಮಗು 3 ವರ್ಷ ಮಗು ಅಲ್ಲಿ ಬರ್ಬೇಕಾದ್ರೂ ಕೂಡ ಪ್ರತಿ ಬರ್ತ್ಡೇಗೆ ಆ ಮಗು ಅಲ್ಲಿ ಬರ್ತದೆ. ಆ ತಂದೆ ತಾಯಿ ಕರ್ಕೊಂಡ್ ಬರ್ತಾರೆ ಮಹಾರಾಷ್ಟ್ರದಿಂದ. ಅಂದ್ರೆ ವರ್ಷ ಬರ್ತಾರ ಅವರು. ಅವತ್ತಿನ ದಿವಸ ಬಟ್ಟೆ ತಂದು, ಹೊಸ ಬಟ್ಟೆ ತಂದು, ವರ್ಷನಾದ್ರೂ ಬರ್ಲಿ, ತಿಂಗಳಿಗಾದ್ರೂ ಬರ್ಲಿ ಸರ್, ಅವ್ರ ವರ್ತನೆ ಬಗ್ಗೆನೇ ಪ್ರಶ್ನೆ ಇರೋದು. ಅವ್ರು ಹೇಳೋ ಪ್ರಕಾರ ಬಹಳ ಆತ್ಮೀಯ ಕುಟುಂಬ, ನನಗೆ ಹತ್ತಿರದ ಕುಟುಂಬ, ನಮ್ಮ ರಿಲೇಷನ್, ಹಂಗಾಗಿ ಆ ಮಗಳನ್ನ ಮುದ್ದು ಮಾಡಿದೀನಿ ಅಂತ ಆಲ್ರೆಡಿ ಮಲ್ಲಿಕಾರ್ಜುನ ಮುತ್ಯ ಅವರು ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಒಂದು ವಿಡಿಯೋ ಮಾಡಿ ಅದನ್ನ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದನ್ನ ಪೊಲೀಸರ ಮುಂದೆ ಬಂದು ಹೇಳಿದ್ರೆ ಮೋಸ್ಟ್ಲಿ ಸ್ವಲ್ಪ ಅದ್ರ ಬಗ್ಗೆ ತೀವ್ರತೆ ಕಡಿಮೆ ಆಗ್ತಾ ಇತ್ತು ಏನೋ ಗೊತ್ತಿಲ್ಲ. ತಲೆ ಮರೆಸ್ಕೊಂಡಿದ್ದಾರೆ. ಕೇಸ್ ಆದ್ಮೇಲೆ ಎಲ್ಲರೂ ಭಯ ಇದ್ದೇ ಇರುತ್ತೆ. ಕೇಸ್ ಮಾಡಿದ್ಮೇಲೆ ಕೇಸ್ ಆಗಿರಲಿಲ್ಲ ಅಂದ್ರೆ ಬಂದು ನಿಂತ್ಕೊಂತಾರ, ಎಲ್ಲಿ ಬೇಕು ಲಕ್ಷಾಂತರ ಜನ ಕರೀಲಿ ಬಂದು ನಿಂತ್ಕೊಂತಾರ ಅವರು. ಅಲ್ಲ, ದೇವ್ರಲ್ವಾ ಸರ್, ದೇವ ಮಾನವ ಅಲ್ವಾ? ಮೇಡಮ್ ಅವರು
ಒಂದ್ ಜನಗಳಿಗೆ ಒಳ್ಳೆ ನೋಡಿ ಅಯ್ಯೋ ಎಂತೆಂತ ಕಷ್ಟಗಳಿಗೆ ಪರಿಹಾರ ಕೊಟ್ಟ ದೇವಮಾನವರು. ಅವರು ಒಂದು ಎಂತೆಂತ ಕಷ್ಟಗಳಿಗೆ ಪರಿಹಾರ ಕೊಟ್ಟ ದೇವಮಾನವ ತಮ್ಮ ಕಷ್ಟವನ್ನ ಪರಿಹರಿಸಲು ಸಾಧ್ಯ ಆಗಲ್ವಾ? ತಪ್ಪು ಮಾಡಿಲ್ಲ ಅಂದಮೇಲೆ ಇರಿ ಹೇಳಿ ಲಕ್ಷ್ಮಿ ಮೇಡಮ್ ಏನು ಮೇಡಮ್ ನೀವ್ ಹೇಳ್ರಿ ಖಂಡಿತ ದೇವ ಮಾನವ ಅಂತ. ಇವಾಗ ನಾವು ಒಬ್ಬ ಸಮಾಜ ಸೇವಕಿಯಾಗಿ ನಾವ್ ಇಲ್ಲಿ ಬಂದು ಕುಂತು ಮಾತಾಡ್ತಾ ಇದೀವಿ. ಊರಲ್ಲಿರೋ ಸಮಸ್ಯೆ ಎಲ್ಲ ನಾನು ಬಗೆಹರಿಸಕ್ಕೆ ನಾನು ಮುಂದೆ ಎದೆ ಕೊಟ್ಟು ನಿಂತ್ಕೊಂತೀನಿ ನೀನಾ ನಾನಾ ಅಂತ. ಆದ್ರೆ ನನ್ನ ಮನೆ ಸಮಸ್ಯೆ ಬಂದಾಗ ನಾನು ಕುಗ್ಗೋಗ್ತೀನಿ ಮೇಡಮ್. ಯಾಕಂದ್ರೆ ಅದ್ ಹಂಗೆ ಪ್ರತಿಯೊಬ್ಬರಲ್ಲಿ ಮಾನವೀಯತೆ ಅದ್ ಹಂಗೆ ಇದೆ. ನೀನು ನಾನಂತಲ್ಲ, ಸಾರ್ವಜನಿಕವಾಗಿ ಒಂದು ಪೀಠದಲ್ಲಿ ಅವ್ರು ಕೂತ್ಕೊಳ್ತಾರೆ, ಒಂದು ಮಠ ಮಾಡ್ತಾರೆ, ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ, ಅವ್ರ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅಂದ್ರೆ ಅವರು ಶಕ್ತಿಶಾಲಿ ಆಗಿರ್ಬೇಕು. ಅವರಷ್ಟು ಬಲಿಷ್ಠವಾಗಿದ್ದು ಯಾವುದೇ ಸಮಸ್ಯೆಗಳು ಬಂದ್ರು ಕೂಡ ಫೇಸ್ ಮಾಡ್ತೀನಿ ಅಂತ ಅವ್ರು ನಿಂತಾಗ ಮಾತ್ರ ಈ ರೀತಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದ್ ಹಂಗೆ ಕುಗ್ಗೋಗ್ಬಿಟ್ಟಿರ್ತಾರೆ ಅಥವಾ ಅವ್ರು ಫೇಸ್ ನ ಮಾಡಕ್ ಸಾಧ್ಯ ಇಲ್ಲ ಅಂತ ನೀವೇ ಡಿಸೈಡ್ ಮಾಡ್ತಿದ್ದೀರಿ ಅಂತ. ಫೇಸ್ ಮಾಡಕ್ ಸಾಧ್ಯ ಇಲ್ಲ ಅಂತ ಅವ್ರು ಫೇಸ್ ಮಾಡಕ್ ಸಾಧ್ಯ ಆಗಿರೋದ್ರಿಂದಾನೇ ಅವ್ರು ಯಾವ ಮಗು ಇದೆಯಲ್ಲ ಆ ಮಗು ತಂದೆ ತಾಯಿ ಏನಂತಾರೆ, ನಾವಿದೀವಪ್ಪ ನಾವು ನಿಮ್ ಜೊತೆ ಇರ್ತೀವಿ ಅಂತ ಅಂದ. ಯಾಕೆ ನಾನು ಈ ಮಾತುಗಳು ಮಾತಾಡ್ತಾ ನಾನು ಒಂದ್ ಹೆಣ್ಣಾಗಿ ಅಂದ್ರೆ ಆ ತಂದೆ ತಾಯಿ ಹತ್ರ ನಾನು ಅವತ್ ನೈಟ್ ವಿಡಿಯೋ ನೋಡಿದ ತಕ್ಷಣ ಮಾರನೇ ದಿನಾನೇ ವಿಡಿಯೋ ಮಾತಾಡಿದೀನಿ. ನೀವು ಅವ್ರನ್ನ ಫಾಲೋ ಮಾಡೋ ಭಕ್ತಾದಿಗಳು ಈಗ ರಾಜ್ಯದ ಜನ ಈ ವಿಡಿಯೋವನ್ನ ನೋಡಿದ್ದಾರೆ, ಪರ ವಿರೋಧದ ಚರ್ಚೆಗಳನ್ನ ಮಾಡ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಪಬ್ಲಿಕ್ ಒಪಿನಿಯನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ವಿಡಿಯೋ ನೋಡಿದ್ರಿ ಅಂತ ಭಾವಿಸ್ತೀನಿ. ತಮ್ಮ ಅಭಿಪ್ರಾಯ ಏನು ಸರ್ ಮಲ್ಲಿಕಾರ್ಜುನ ಮುತ್ಯ ಅವರ ನಡೆಯ ಬಗ್ಗೆ? ನಾನು ನೋಡಿ ಆ ವಿಡಿಯೋ ನೋಡಿದೆ ಮೇಡಮ್. ನಾನು ಈ ಮುಂಚೆ ಈ ಹುಡುಗಿ ವಿಡಿಯೋನ ನೋಡಿದೆ, ಮತ್ತೆ ಹಲವಾರು ವಿಡಿಯೋಗಳು ನೋಡಿದ್ದೀನಿ ಮೇಡಮ್. ನಾನು ಈ ಮಲ್ಲಿಕಾರ್ಜುನ ಮುತ್ಯ ಅಂತಕ್ಕಂಥ ಸ್ವಾಮೀಜಿಯಲ್ಲಿ ಸ್ವಾಮೀಜಿ ಇರ್ತಕ್ಕಂಥ ಘನತೆ ಗಂಭೀರ್ಯತೆ ಇಲ್ಲ ಮೇಡಮ್. ಇವರಲ್ಲಿ ಸ್ವಾಮೀಜಿಗೆ ಯಾವ ರೀತಿ ನಡ್ಕೊಳ್ಬೇಕು ಸಾರ್ವಜನಿಕರಿಗೆ ಘನತೆ ಗಂಭೀರ್ಯತೆ. ಈಗ ಶಿವಕುಮಾರ ಸ್ವಾಮೀಜಿಗಳು ಇರ್ಬೋದು, ಸಿದ್ದರೂಢ ಸ್ವಾಮೀಜಿಗಳು ಇರ್ಬೋದು, ಮತ್ತೆ ನಮ್ಮ ಗವಿ ಮಠದ ಸ್ವಾಮೀಜಿಗಳು ಇರ್ಬೋದು, ಯಾವ ರೀತಿ ಅವರು ಕೂಡ ಮಕ್ಕಳನ್ನ ಮುದ್ದು ಮಾಡ್ತಾರೆ, ಆ ರೀತಿ ಚೆನ್ನಾಗಿ ಮುದ್ದು ಮಾಡ್ತಾರೆ. ಇವ್ರೇನು ಯಾವುದೇ ರೀತಿಯ ಓಡೋದು ಆಟ ಆಡೋದು ಪೂರ್ತಿ ಚಿಕ್ಕ ಹುಡುಗರು ಸತೆಗೆ ಮಾಡಲ್ಲ ಮೇಡಮ್. ಆ ತರ ಮಾಡ್ತಾರ. ತಮ್ಮ ಚಿತ್ತವನ್ನು ಬಲಿಸ್ಕೊಳ್ಬೇಕು ಮೇಡಮ್. ಅಲ್ಲಿ ನೋಡ್ ಆ ಹುಡುಗಿಂದು ಹಾವಭಾವ ನೋಡ್ ಮೇಡಮ್, ಅವ್ರ ಎಕ್ಸ್ಪ್ರೆಷನ್ ಹೇಗಿದೆ ನೋಡ್ ಮೇಡಮ್. ಎಕ್ಸ್ಪ್ರೆಷನ್ ಅಲ್ಲೇ ಪ್ರತಿಯೊಬ್ಬರಿಗೆ ಗೊತ್ತ ಇವನೇನಪ್ಪ ಹೆಂಗ ಅಸಹ್ಯ ಕೆಲಸ ಮಾಡ್ತಾನೆ ನಮ್ದು ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ಬಿಡ್ತಾರೆ. ಹೇಳೋದೇನು ಬೇಕಿಲ್ಲ. ಅದನ್ನ ಸಮರ್ಥನೆ ಮಾಡ್ತಕ್ಕಂಥ ಕಿಡಿಗಳಿದ್ದರೆ ನಾಚಿಕೆ ಗಿಡಿನ ಸಂಗತಿ ಮೇಡಮ್. ಅವರು ತಪ್ಪು ಯಾವರೇ ತಪ್ಪು ತಮ್ಮ ಮಗಳು ಮಾಡ್ಲಿ ತಂದೆ ಮಾಡ್ಕೊಳ್ಳಿ, ತಪ್ಪನ್ನು ಖಂಡಿತವಾಗಿ ಮಾಡಿ ಕೇಸಿ ಈ ರೀತಿ ಮುಂದೆ ಮಾಡಬಾರ್ದು ಅಂತ ಅನ್ಬೇಕು ಮೇಡಮ್. ಅದು ಬಿಟ್ಟು ಸಮರ್ಥನೆ ಮಾಡ್ಕೊಂಡ್ ಕೇಸಿ ಪೋಕ್ಸೋ ಕೇಸ್ ಹಾಕಿದ್ರೆ ನಾವು ಬಂದ್ ಮಾಡ್ತೀವಿ, ಬಾಜಿಗೆ ಯಾದಗಿರಿ ಬಂದ್ ಮಾಡ್ತೀವಿ ಅಂತ ಇಂತ ಎಂತ ಸಮಾಜದಲ್ಲಿ ಹುಟ್ಟಿದ್ದೇವೆ ಅಂತ ನಮ್ಮ ಮನಸ್ಸಿಗೆ ಬಹಳ ಬೇಜಾರಾಗ್ತದೆ ಮೇಡಮ್. ಕರೆಕ್ಟ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.